ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಲಾಲ್ಬಾಗ್ ದಾಸರಹಳ್ಳಿ ಗ್ರಾಮದಲ್ಲಿ ಶ್ರೀ ಸೀತಾರಾಮಾಂಜನೇಯ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಶ್ರೀ ಕೃಷ್ಣ ಧರ್ಮರಾಯ ಸ್ವಾಮಿ ಸಮೇತ ಶ್ರೀ ದ್ರೌಪದಾಂಬ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಂಟಿಬಿ ನಾಗರಾಜ್, ಸಂಸದ ಬಿಎನ್ ಬಚ್ಚೇಗೌಡ, ದೇವನಹಳ್ಳಿ ತಾಲೂಕಿನ ಬುಳ್ಳಹಳ್ಳಿ ಶ್ರೀ ದ್ರೌಪದಿ ಆದಿಪರಾಶಕ್ತಿ ಮಹಾಸಂಸ್ಥಾನ ಪೀಠದ ಸದ್ಗುರು ಶ್ರೀ ಬಾಲಯೋಗಿ ಸಾಯಿ ಮಂಜುನಾಥ ಸ್ವಾಮೀಜಿ, ಶಿವನಾಪುರ ವನ್ನಿಕುಲ ಕ್ಷತ್ರಿಯದ ಗುರುಪೀಠ ಆದಿಶಕ್ತಿ ಮಹಾಸಂಸ್ಥಾನ ಮಠದ ಶ್ರೀ ಜಗದ್ಗುರು ಪ್ರಣವಾನಂದಪುರಿ ಸ್ವಾಮೀಜಿ ಸೇರಿದಂತೆ ಹಲವರು ಗಣ್ಯರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕಿನ ಬುಳ್ಳಹಳ್ಳಿ ಶ್ರೀ ದ್ರೌಪದಿ ಆದಿಪರಾಶಕ್ತಿ ಮಹಾಸಂಸ್ಥಾನ ಪೀಠದ ಸದ್ಗುರು ಶ್ರೀ ಬಾಲಯೋಗಿ ಸಾಯಿ ಮಂಜುನಾಥ ಸ್ವಾಮೀಜಿ ಆಶೀರ್ವಚನ ನೀಡಿ ಮಾತನಾಡಿದ್ದಾರೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕಿಂ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಇವತ್ತಿನ ಈ ಒಂದು ದಾಸರಹಳ್ಳಿ ಗ್ರಾಮದಲ್ಲಿ ಐತಿಹಾಸಿಕವಾಗಿರುವಂತಹ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನ ಮೂಲ ವಿಗ್ರಹ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮೂಲ ವಿಗ್ರಹ, ಈ ಒಂದು ಸ್ಥಾನದಲ್ಲಿ ಇವತ್ತು ಧರ್ಮರಾಯ ಸ್ವಾಮಿ ದ್ರೌಪದಮ್ಮನ ಒಂದು ಪ್ರತಿಷ್ಠಾಪನಾ ಮಹೋತ್ಸವ. ಪ್ರತಿಯೊಂದು ದೇವಸ್ಥಾನ ಈ ದಾಸರಹಳ್ಳಿಗೆ ಬರ್ತಾನೆ ನೋಡ್ತಿದ್ದೆ ಎಲ್ಲ ಕಡೆಯೂ ದೇವಾಲಯಗಳ ಒಂದು ತವರೂರು ಅಂತಲೇ ಹೇಳ್ಬೋದು. ಹೊಸಕೋಟೆ ಪ್ರಾಂತ್ಯದಲ್ಲಿ ಹಲವಾರು ಐತಿಹಾಸಿಕವಾಗಿರುವಂಥ ದೇವಸ್ಥಾನಗಳಿರುವಂಥ ಒಂದು ಸ್ಥಾನ ಇದು. ದೇವನಗರಿ ಅಂತ ಹೇಳಿ ಹೇಗೆ ನಮ್ಮ ದೇವನಹಳ್ಳಿನ ಹೇಳ್ತಾರೋ ಹಾಗೆ ಹೊಸಕೋಟೆ ಪ್ರಾಂತ್ಯದಲ್ಲಿ ಹಲವಾರು ದೇವಸ್ಥಾನಗಳ ಒಂದು ತಾಣ. ಹೀಗಿರುವಾಗ ಈ ದಾಸರಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಪಂಚಗರ್ಭಗುಡಿ ಅಂದರೆ ಪಂಚಭೂತಗಳಿಗೆ ಅಧಿಕವಾಗಿರುವಂಥದ್ದು 5 ಅನ್ನೋದು ಕಾರ್ಯಸಿದ್ಧಿ ಮಾಡುವಂಥ ಒಂದು ಸಂಖ್ಯೆ. ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ. ಹೀಗೆ ಇಲ್ಲಿ ವಿಶೇಷವಾಗಿ ಪಂಚಗರ್ಭಗುಡಿಗಳ ಒಂದು ಸ್ಥಾನ ಆಗಿರೋದ್ರಿಂದ, ಜೀರ್ಣೋದ್ಧಾರ ಆಗಿರೋದ್ರಿಂದ ಯಾವುದೇ ಒಂದು ಕೆಲಸಗಳ ಯಶಸ್ಸು ಇಲ್ಲಿ ಸಿಗುವಂಥ ಒಂದು ಸ್ಥಾನ ಆಗ್ತದೆ. ಇದು ಒಂದು ಈ ವೇದಗಳಲ್ಲಿ ಆಗಮಗಳಲ್ಲಿ ಹೇಳೋ ಪ್ರಕಾರ 5 ಅನ್ನೋದು ಸಂಖ್ಯೆ ಯಾವತ್ತು ಕಾರ್ಯವನ್ನು ಸಿದ್ಧಿ ಮಾಡುವಂಥ ಒಂದು ಸಂಖ್ಯೆ ಆಗಿರುತ್ತೆ. ಆದ್ದರಿಂದಲೇ ಪಂಚಪಾಂಡವರ ಒಂದು ಆದ್ಯತೆ ಇರೋದರಿಂದ ಇಲ್ಲಿ ಶ್ರೀಕೃಷ್ಣ ಇರುವಂಥ ಒಂದು ಸ್ಥಾನದಲ್ಲಿ ಧರ್ಮರಾಯ ಸ್ವಾಮಿ ದ್ರೌಪದಾಂಬ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಬಳಿಕ ಶಿವನಾಪುರ ವನ್ನಿಕುಲ ಕ್ಷತ್ರಿಯರ ಗುರುಪೀಠ ಆದಿಶಕ್ತಿ ಮಹಾಸಂಸ್ಥಾನ ಮಠದ ಶ್ರೀ ಜಗದ್ಗುರು ಪ್ರಣವಾನಂದಪುರಿ ಸ್ವಾಮೀಜಿ ಆಶೀರ್ವಚನ ನೀಡಿದ್ದಾರೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆರಾಧ್ಯ ದೇವತೆಯಾದಂಥ ಆದಿಶಕ್ತಿ ಸ್ವರೂಪಿಣಿ ದ್ರೌಪದಿ ದೇವಿ ಪಾದಾರವಿಂದಾರಗಳಲ್ಲಿ ವಂದಿಸಿ, ಲಾಲ್ಬಾಗ್ ದಾಸರಹಳ್ಳಿಯಲ್ಲಿ ಇವತ್ತು ಸುಂದರವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ, ದ್ರೌಪದ ತಾಯಿಯ ನೂತನ ದೇವಸ್ಥಾನ ಕುಂಭಾಭಿಷೇಕ ಹಾಗೂ ನೂತನ ವಿಗ್ರಹಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ದಾಸರಹಳ್ಳಿಯ ಗ್ರಾಮಸ್ಥರು, ಸದ್ಭಕ್ತಾದಿಗಳು ಮತ್ತು ಕುಲಬಾಂಧವರು ಎಲ್ಲರೂ ಸೇರಿ ಈ ದೇವಸ್ಥಾನದ ಪದಾಧಿಕಾರಿಗಳು ತುಂಬ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಆ ಜಗನ್ಮಾತೆ ಎಲ್ಲ ವಿಧವಾದ ಮಂಗಳವನ್ನು ಉಂಟು ಮಾಡಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಕಾಲ ಕಾಲಕ್ಕೆ ಮಳೆ ಬೆಳೆ ಕಾಲ ಕಾಲಕ್ಕೆ ಮಳೆ ಬೆಳೆ ಬರಬೇಕಾದ್ರೆ ಭಗವಂತನ ಅನುಗ್ರಹ ಇರಬೇಕಂತೆ. ಅದಕ್ಕೆ ಒಂದು ಸಾಕ್ಷಿ ಯಾವುದಪ್ಪ ಅಂತಂದರೆ, ಕಳೆದ 2 ತಿಂಗಳಿಂದ ಎಲ್ಲರ ಬೇಡಿಕೆ ಹೊಂದಿತ್ತು, ಮಳೆ ಬರಬೇಕು ಮಳೆ ಬರಬೇಕು ಮಳೆ ಬರಬೇಕು ಅಂತ. ಆದರೆ ದಾಸರಹಳ್ಳಿಯ ಭಕ್ತಾದಿಗಳ ಭಕ್ತಿಗೆ ಭಗವಂತ ಮೆಚ್ಚಿ ದೇವಸ್ಥಾನ ಇಲ್ಲೊಂದು ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮಕ್ಕೆ ಬರುವಂಥ ಭಕ್ತಾದಿಗಳಿಗೆ ಎಲ್ಲ ವಿಧವಾದ ಮಂಗಳವನ್ನು ಉಂಟು ಮಾಡಲಿ ಅಂತ ಭಗವಂತ ನಿನ್ನೆನೇ ಒಳ್ಳೆಯ ಸಂದೇಶವನ್ನು, ಮಳೆಯನ್ನು ಕೊಟ್ಟಿದ್ದಾನೆ. ಸೊ ಈ ಒಂದು ವರ್ಷದಲ್ಲಿ ಹೊಸಕೋಟೆ ತಾಲೂಕಲ್ಲಿ ಮೊದಲ ಮಳೆ ಆಗಿರೋದು ಆ ದೇವಿಯ ಒಂದು ಪ್ರೇರಣೆ ಆಗಿದೆ. ಅಂತಹ ಒಂದು ಭಕ್ತಿಗೆ ಎಲ್ಲರೂ ಕೃತಾರ್ಥರಾಗಬೇಕು. ಆ ಭಗವಂತನ ಸಾನ್ನಿಧ್ಯವನ್ನು ಪಡೆದುಕೋಬೇಕಾದರೆ ಇಂಥ ದೇವಸ್ಥಾನಗಳಿಗೆ ನಾವು ಬರಬೇಕು. ಇಂಥ ದೇವಸ್ಥಾನಗಳು ಹಲವಾರು ಕಡೆ ಉತ್ತರೋತ್ತರವಾಗಿ ಬೆಳೆದು ಭಕ್ತಾದಿಗಳಿಗೆ ನೆಮ್ಮದಿ ಕೊಡೋದೇ ಭಗವಂತನ ಒಂದು ಸಾನ್ನಿಧ್ಯ.
ಕಾರ್ಯಕ್ರಮದಲ್ಲಿ ವರ್ತೂರ್ ಸಂತೋಷ್, ಬಾಮೂಲ್ ನಿರ್ದೇಶಕರಾದ ಹುಲ್ಲೂರು ಸಿ ಮಂಜುನಾಥ್, LNT ಮಂಜುನಾಥ್, ವನ್ನಿಕುಲ ತಿಗಳರ ಸಂಘದ ಮಾಜಿ ಅಧ್ಯಕ್ಷ ಡಾಕ್ಟರ್ ಸಿ ಜಯರಾಜ್, ಮುಖಂಡ ಹೂಡಿ ವಿಜಯಕುಮಾರ್, ರಾಜ್ಯ ತಿಗಳ ಕ್ಷತ್ರಿಯ ಸಂಘದ ಉಪಾಧ್ಯಕ್ಷ YV ಮುನಿರಾಜು ಸೇರಿದಂತೆ ಹಲವರು ಗಣ್ಯರು ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಡೈರಿ ಅಧ್ಯಕ್ಷರು ಈ ಕಡೆ ಶ್ರೀದೇವಿ ಭೂದೇವಿ ಸ್ವಾಮಿ ದೇವತೆಯಿಂದ ಸೀತಾರಾಮ ಲಕ್ಷ್ಮಣ ಶತ್ರುಘ್ನ ಹನುಮತ್ ಸಮೇತ ಶ್ರೀರಾಮಚಂದ್ರ ಸ್ವಾಮಿ ಅಭಿಷೇಕ ಡೈರಿ ಅಧ್ಯಕ್ಷರು ಈ ಕಡೆ ಶ್ರೀದೇವಿ ಭೂದೇವಿ ಸ್ವಾಮಿ ದೇವತೆಯಿಂದ ಸೀತಾರಾಮ ಲಕ್ಷ್ಮಣ ಶತ್ರುಘ್ನ ಆ ದೇವಸ್ಥಾನವನ್ನು ರೆನೋವೇಷನ್ ಮಾಡಿ ಮತ್ತೆ ನಾವು ಸೀತಾರಾಮಾಂಜನೇಯ ಸ್ವಾಮಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಶ್ರೀಕೃಷ್ಣ, ಧರ್ಮರಾಯ, ಆಂಜನೇಯ ಪರಿವಾರ ಸಮೇತರವಾಗಿ ಬೃಹತ್ತಮ ಪರಿವಾರವಾಗಿ ನಿರ್ಮಾಣ ಮಾಡಿದ್ದೇವೆ. ಈ ಸುತ್ತಮುತ್ತಲಿನ ಗ್ರಾಮಸ್ಥರು ದೇವಸ್ಥಾನಕ್ಕೆ ಹಣ ಕೊಟ್ಟಂಥ ಭಕ್ತಾದಿಗಳು 1 ರೂಪಾಯಿಯಿಂದ ಲಕ್ಷ ರೂಪಾಯಿವರೆಗೂ ಕೊಟ್ಟಿರುವವರೆಗೂ ನಮ್ಮ ಊರಿನ ಗ್ರಾಮಸ್ಥರಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. 9 ವರ್ಷದಿಂದ ದೇವಸ್ಥಾನ ಊರೆಲ್ಲ ಸೇರಿ ಮಾಡಿದ್ದೀವಿ. ಆ ನಡೆಸೋ ಹಾಗೆ ಎಲ್ಲ ಗುರು ಹಿರಿಯರೆಲ್ಲ ಆಶೀರ್ವಾದ ಬಂದಿದ್ರು. ಪೂಜೆ ಆಗೈತೆ ಅಂತ ಮಳೆ ಬಂತು, ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಎಲ್ಲ ಊರಿನ ದೊಡ್ಡವರು ಚಿಕ್ಕವರು ಎಲ್ಲರೂ ಸಹಕಾರ ಕೊಟ್ಟು ಎಲ್ಲ ಚೆನ್ನಾಗಿ ನಡೀತು. ಸಂದರ್ಭನೆ ಪ್ರತಿಯೊಂದು ಕಾರ್ಯಕ್ರಮ ಚೆನ್ನಾಗಿ ನಡೀತು. ನನ್ನ ಸಹಾಯ ಮಾಡಿದ್ರು ಎಲ್ರಿಗೂ ಕೃತಜ್ಞತೆ ಹೇಳಿ ಧನ್ಯವಾದಗಳು.